ಹಾಯ್ ಸ್ನೇಹಿತರೆ, ಯುವನಿಧಿ ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಒಂದು ಯುವನಿಧಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಯುವನಿಧಿ ಅಮೌಂಟನ್ನು ಪಡಿತಾ ಇದ್ದೀರಾ ಅಂಥವರು ತಪ್ಪದೇ ಈ ಒಂದು ವಿಡಿಯೋನ ನೋಡಲೇಬೇಕು. ಯಾಕೆಂದರೆ ಹೊಸ ಅಪ್ಡೇಟ್ನಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯುವನಿಧಿ ಅರ್ಜಿಯನ್ನು ಸಲ್ಲಿಸಿದವರಿಗೆ, ಹಣ ಪಡಿತಿರುವವರಿಗೆ. ಸ್ನೇಹಿತರೆ, ಈ ಒಂದು ಯುವನಿಧಿ ಅಮೌಂಟು ಪಡೆಯುತ್ತಿರುವವರು ಪ್ರತಿ ತಿಂಗಳು ಈ ಒಂದು ಸ್ವಯಂ ಘೋಷಣಾ ಪತ್ರವನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಸ್ವಯಂ ಘೋಷಣಾ ಪತ್ರವನ್ನು ಯಾರು ಸಲ್ಲಿಸ್ತಾ ಇದ್ದರು ಅಂಥವ್ರಿಗೆ ಮಾತ್ರ ಈ ಒಂದು ಯುವನಿಧಿ ಅಮೌಂಟು 3,000 ರೂಪಾಯಿ ಬರ್ತಾಯಿತ್ತು. ಸೊ ಇದಕ್ಕೆ ಒಂದು ಸಡಿಲಿಕೆಯನ್ನು ಕೊಟ್ಟಿದೆ ಸರ್ಕಾರ. ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಯುವನಿಧಿ ಸ್ವಯಂ ಘೋಷಣೆ ಸಡಿಲಿಕೆಯನ್ನು ಪ್ರತಿ ತಿಂಗಳು ಮಾಡೋ ಬದಲಿಗೆ 3 ತಿಂಗಳಿಗೊಮ್ಮೆ ಮಾಡಿದರೆ ಬೆಟರ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದರು. ಅದಕ್ಕೋಸ್ಕರ ಸರ್ಕಾರ ಇವಾಗ ಅದನ್ನು 3 ತಿಂಗಳಿಗೊಮ್ಮೆ ಈ ಒಂದು ಸ್ವಯಂ ಘೋಷಣಾ ಪತ್ರವನ್ನು ಸಬ್ಮಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ, ಸಡಿಲಿಕೆಯನ್ನು ಮಾಡಿದೆ. ಇವತ್ತಿನ ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ಪೇಪರ್ನಲ್ಲಿ ಪ್ರಕಟಣೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳ ಬದಲಿಗೆ 2-3 ತಿಂಗಳಿಗೊಮ್ಮೆ ಈ ಒಂದು ಸ್ವಯಂ ಘೋಷಣಾ ಪತ್ರವನ್ನು ಪಡೆದುಕೊಳ್ಳುವುದು ಉತ್ತಮ ಎನ್ನುವ ಸಲಹೆಯನ್ನು ಹಿನ್ನೆಲೆಯಲ್ಲಿ ಪರಿಶೀಲಿಸಿ ವರದಿಯನ್ನು ನೀಡುವಂತೆ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸೂಚನೆಯನ್ನು ನೀಡಿದ್ದಾರೆ ಅಧಿಕಾರಿಗಳಿಗೆ. ಹಾಗಾಗಿ ಇದರಿಂದ ಈ ಒಂದು ಸ್ವಯಂ ಘೋಷಣಾ ಪತ್ರವನ್ನು ಪ್ರತಿ ತಿಂಗಳು ಮಾಡೋದಕ್ಕಿಂತ 3 ತಿಂಗಳ ಒಮ್ಮೆ ಮಾಡಿದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಒಂದು ಯುವನಿಧಿ ಅಮೌಂಟನ್ನು ಪಡ್ಕೊತಾ ಇದ್ದೀರಾ ಅಂಥವರು ಪ್ರತಿ ತಿಂಗಳು ನೀವು ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈ ತಿಂಗಳ ಮಾಡಿಲ್ಲ ಅಂದರೆ ನೀವು ಮುಂದಿನ ತಿಂಗಳು ಮಾಡ್ಕೋಬೋದು. ಅದ ನಂತರ 3 ತಿಂಗಳಿಗೆ ಒಂದು ಸಲ ನೀವು ಈ ಒಂದು ಸ್ವಯಂ ಘೋಷಣಾ ಪತ್ರವನ್ನು ಯುವನಿಧಿ ವೆಬ್ಸೈಟಲ್ಲಿ ಹೋಗಿ ನೀವು ಸಬ್ಮಿಟನ್ನು ಮಾಡ್ಬೋದು. ಹಾಗೆ ಈ ಒಂದು ಯುವನಿಧಿಯ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ನಾನು. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೋಡಿಕೊಂಡು ಸಬ್ಮಿಟನ್ನು ಮಾಡ್ಕೊಳ್ಳಿ. ಮತ್ತು ಹೊಸ ಒಂದು ವಿಧಾನದಲ್ಲಿ ಮತ್ತೊಂದು ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಯಾವ ರೀತಿ ಈ ಒಂದು ಸ್ವಯಂ ಘೋಷಣಾ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೇನೆ. ಸೊ ಇದಿಷ್ಟು ಈ ಒಂದು ಯುವನಿಧಿಯ ಹೊಸ ಅಪ್ಡೇಟ್ನಲ್ಲಿ ಸ್ವಯಂ ಘೋಷಣಾ ಪತ್ರದ ಬಗ್ಗೆ ಸಡಿಲಿಕೆ ಅಥವಾ ಕಾಲಾವಕಾಶವನ್ನು ಕೊಟ್ಟಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡಾಗಿ ಏನಾದರೂ ಯುವನಿಧಿ ಬಗ್ಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.